ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ನೋಡಿ, ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಾಗಿರುತ್ತೆ. ಹಾಗಾದರೆ ಏನಂದರೆ, ಎಲ್ಲ ನ್ಯಾಚುರಲ್ ಅಂದರೆ ಎಲ್ಲ ಎಲೆಗಳನ್ನೂ ಯೂಸ್ ಮಾಡಿಕೊಂಡು ಹೇಗೆ ಎಣ್ಣೆ ತಯಾರಿಸೋದು, ಆಯಿಲ್ನ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನಿಮ್ಮ ಮಕ್ಕಳೆಲ್ಲರೂ ಹಾಸ್ಟೆಲಲ್ಲಿದ್ದರೆ ಅಥವಾ ನೀವೇ ಹಾಸ್ಟೆಲಲ್ಲಿ ಪಿ ಜಿಯಲ್ಲಿ ಅಥವಾ ಏನಾದ್ರು ರೂಮ್ ಮಾಡ್ಕೊಂಡಿದ್ರೆ ಮನೆಯಿಂದ ದೂರ ಇದ್ದರೆ ಡೈಲಿ ನೀವೆಲ್ಲ ಏನು ನ್ಯಾಚುರಲ್ ಇವಾಗ ಅಲೋವೆರಾ ಅಥವಾ ದಾಸವಾಳ ಹೀಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಈ ಥರ ಎಣ್ಣೆ ಮಾಡಿಟ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸರಿ, ಹಾಗಾದರೆ ಇವಾಗ ನ್ಯಾಚುರಲ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ, ಓಕೆನಾ. ಅದಕ್ಕೋಸ್ಕರ ನಮಗೇನೇನು ಬೇಕು, ನಾನು ದಾಸವಾಳ ಎಲೆ ಕುಯ್ಕೊಳ್ತಾ ಇದ್ದೀನಿ, ಹಾಗೆ ಹೂನು ಕುಯ್ದಿದ್ದೀನಿ, ನೋಡ್ಬೋದು ನೀವು, ಕಾಣಿಸ್ತಾ ಇದೆ. ಹಾಗೆ ಕರ್ಬೇವಿನ ಎಲೆ ಕುಯ್ಕೊಳ್ತಾ ಇದ್ದೀನಿ. ಇದೆಲ್ಲ ಮನೇಲೇ ಸಿಕ್ಕಿರೋದು, ಅಂಗಡಿಯಿಂದ ತಂದಿರೋದಲ್ಲ. ನೋಡಿ, ಅದೆಲ್ಲ ಕುಯ್ದಾದ್ಮೇಲೆ ನಾವೇನು ಮಾಡಬೇಕು, ಚೆನ್ನಾಗಿ ಒಣಗಿಸ್ಬೇಕು. ನೋಡಿ, ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾವು ಇನ್ನೂ ಏನೇನೋ ಆ್ಯಡ್ ಮಾಡಬೇಕು. ಏನಂದರೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಸಾಸಿವೆ ಆ್ಯಡ್ ಮಾಡಬೇಕು. ಹಾಗಾಗಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇದು ಈರುಳ್ಳಿ ಬೀಜ ಅಂತ ಕರಿತೀವಿ, ಇದು ಬ್ಲ್ಯಾಕ್ ಕಾಣಿಸ್ತಾ ಇರೋದು. ಇಂಗ್ಲೀಷಲ್ಲಿ ಆನಿಯನ್ ಸೀಡ್ಸ್ ಅಂತ ಕರಿತೀವಿ, ಇದನ್ನು ಕೂಡ ಆ್ಯಡ್ ಮಾಡಬೇಕು. ಹಾಗೆ ಸ್ವಲ್ಪ ಮೆಂತೆನೂ ಕೂಡ, ಇದನ್ನೆಲ್ಲ ಸಪ್ರೇಟಾಗಿ ಮೊದಲೇ ತೆಗೆದಿಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಇದನ್ನೆಲ್ಲ ಸೇರಿಸಿ ಎಣ್ಣೆ ಒಳಗೆ ಹಾಕಿ ಚೆನ್ನಾಗಿ ಬಿಸಿ ಮಾಡಬೇಕು. ಇದಿಷ್ಟೇ ಅಲ್ಲ, ನಿಮ್ಮ ಹತ್ರ ಕಪ್ಪೆಳ್ಳು ಹಾಗೆ ಬಿಳಿ ಎಳ್ಳು ಇದಿದ್ರೂ ಕೂಡ ನೀವು ಏನು ಮಾಡ್ಬೋದು, ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ನೀವು ಏನು ಆ್ಯಡ್ ಮಾಡ್ಬೋದು ಅಂದರೆ, ಒಂದೆಲಗ ಸೊಪ್ಪು ಅಂತ ಬರುತ್ತೆ, ಓಕೆನಾ. ಏನು ಹೇಳಿ, ಒಂದೆಲಗ ಸೊಪ್ಪು ಅಂತ ಬರುತ್ತೆ. ಅಂದರೆ ಇಂಗ್ಲೀಷಲ್ಲಿ ಬ್ರಾಹ್ಮಿ ಲೀವ್ಸ್ ಅಂತ ಕರಿತೀವಿ, ಇದನ್ನ ಕೂಡ ನೀವು ಆ್ಯಡ್ ಮಾಡ್ಬೋದು. ಇದು ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ. ಇದು ಯೂಶ್ವಲಿ ಏನಾಗುತ್ತೆ ಅಂದರೆ, ಹಳ್ಳಿ ಸೈಡ್ ತುಂಬ ಯೂಸ್ ಮಾಡ್ತಾರೆ. ಹಳ್ಳಿಯಲ್ಲಿ ತೋಟದಲ್ಲಿ ಇಲ್ಲಾಂದರೆ ಮನೆ ಹತ್ರ ಬೆಳ್ಕೊಂಡಿರ್ತಾರೆ. ಆದರೆ ಟೌನಲ್ಲಿ ಏನಾಗುತ್ತೆ, ಅಷ್ಟು ಸಿಗಲ್ಲ ಈಸಿಯಾಗಿ, ಓಕೆನಾ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ತಗೊಂಡು ನೀವು ಆಯಿಲ್ ಒಳಗೆ ಆ್ಯಡ್ ಮಾಡ್ಕೊಳ್ಬೋದು. ನಾನಿವಾಗ ವಿಡಿಯೋ ಮಾಡುವಾಗ ಒಂದೆಲಗ ಸೊಪ್ಪನ್ನ ತೋರಿಸಿಲ್ಲ, ಯಾಕಂದರೆ ನಾನು ಇನ್ನೂ ಕುಯ್ಕೊಂಡು ಬರಬೇಕು, ಅದು ಸ್ವಲ್ಪ ದೂರ ಇತ್ತು. ಹಾಗಾಗಿ ನಾನು ಬೇರೆ ದಿನ ಆ್ಯಡ್ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಇದ್ದರೆ, ನಿಮಗೆ ಈಸಿಯಾಗಿ ಸಿಕ್ಕಿದ್ರೆ ಅದನ್ನೂ ಕೂಡ ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ, ಈ ಆಯಿಲ್ ಏನು ಬಿಸಿ ಮಾಡ್ತೀವಲ್ವ ಅದ್ರ ಜೊತೆಗೆ. ಇವಾಗ ಯಾವ್ಯಾವ ಸೊಪ್ಪು ಬೇಕು, ಏನು ಬೇಕು ಅಂತೆಲ್ಲ ನೋಡಿದ್ವಿ. ಇವಾಗ ನಾನು ಪ್ಯಾರಾಚೂಟ್ ಆಯಿಲ್ನ ತಗೊಂಡಿದ್ದೀನಿ, ಕೊಬ್ಬರಿ ಎಣ್ಣೆನ. ನೀವು ಇದ್ರ ಜೊತೆಗೆ ಬೇಕಾದ್ರೆ ಹರಳೆಣ್ಣೆ ಇದೆಲ್ಲ ಇದ್ರೂ ಕೂಡ ನೀವೇನು ಮಾಡ್ಬೋದು, ಕ್ಯಾಸ್ಟರ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಎಲ್ಲ ಮಿಕ್ಸ್ ಮಾಡೋಣ. ಇವಾಗ ನಾನು ಪ್ಯಾರಾಚೂಟ್ ಆಯಿಲ್ ತಗೊಂಡಿದ್ದೀನಿ ಅಲ್ವಾ, ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಫುಲ್ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೇನಂದರೆ, ನೀವು ಸುಮ್ಮನೆ ಹೊರಗಡೆ ಯಾವುದ್ಯಾವುದೋ ಆಯಿಲ್ ತೊಗೊಳ್ತೀರ ಅಲ್ವಾ, ನ್ಯಾಚುರಲ್ ಆಯಿಲು ತುಂಬ ಹೇರ್ ಗ್ರೋತ್ ಆಗುತ್ತೆ ಅದು ಇದು ಅಂತ, ಅದೇನು ನ್ಯಾಚುರಲ್ ಆಗಿರಲ್ಲ, ಎಲ್ಲ ಏನಾದ್ರು ಆ್ಯಡ್ ಮಾಡಿರ್ತಾರೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ, ಮನೆಯಲ್ಲೇ ತಯಾರಿಸ್ಕೊಳ್ಳಿ, ಅದರಿಂದ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಒಂದು ಕಡೆ ನಾನು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ, ಅದನ್ನ ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇನ್ನೊಂದು ಕಡೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಮೆಂತೆನ ಚೆನ್ನಾಗಿ ಹುರ್ಕೊಳ್ಬೇಕು, ಅದಕ್ಕೋಸ್ಕರ ಮೆಂತೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಹುರಿತಾ ಇದ್ದೀನಿ ಇದನ್ನ. ಇವಾಗ ಹುರಿದಿರೋ ಮೆಂತೆನ ಸಪ್ರೇಟಾಗಿ ತೆಗೆದಿಟ್ಕೊಂಡು ಇವಾಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಇದನ್ನೂ ಕೂಡ ಹುರ್ಕೊಳ್ಬೇಕು. ಹಾಗೆ ಈರುಳ್ಳಿ ಬೀಜನೂ ಇದೆ ಅಲ್ವಾ, ಇದನ್ನೂ ಕೂಡ ಹುರ್ಕೊಳ್ಬೇಕು. ಯಾಕೆ ನಾನು ಇದನ್ನ ಮೆಂತೆ ಜೊತೆ ಸೇರಿಸಲಿಲ್ಲ ಅಂದರೆ, ಈರುಳ್ಳಿ ಬೀಜ ಮತ್ತು ಸಾಸಿವೆ ಸ್ವಲ್ಪ ಬೇಗ ಬಿಸಿ ಆಗುತ್ತೆ. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಸಪ್ರೇಟಾಗಿ ಬಿಸಿ ಮಾಡ್ತಾಯಿದ್ದೀನಿ. ಇವಾಗ ಇದನ್ನ ಮತ್ತೆ ತೆಗೆದಿಟ್ಕೊಳ್ತೀನಿ. ಇವಾಗ ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ವಿ ಅಲ್ವಾ, ಲೋ ಫ್ಲೇಮಲ್ಲಿ, ಇದಕ್ಕೆ ನಾವು ಸೊಪ್ಪು ಹಾಕ್ಕೊಳ್ತಾ ಹೋಗಬೇಕು. ನೋಡಿ, ಇವಾಗ ನಾನು ಬಿಸಿಲಲ್ಲಿ ಏನೇನು ಒಣಗಿಸಿದ್ದೆ ಅಲ್ವಾ, ಬೇವಿನ ಎಲೆಗಳು ಹಾಗೆ ಸೊಪ್ಪು ಹಾಗೆ ಹೂಗಳನ್ನ, ಅದನ್ನೆಲ್ಲ ನಾನೇನು ಮಾಡ್ತಾಯಿದ್ದೀನಿ, ಎಣ್ಣೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ನಾವಿವಾಗ ಚೆನ್ನಾಗಿ ಕಾಯಿಸ್ಬೇಕು. ಈಗ ಆಲ್ರೆಡಿ ಎಣ್ಣೆ ಕಾಯ್ದಿದೆ ಸ್ವಲ್ಪ, ಹಾಗೆ ಇದನ್ನು ಸ್ವಲ್ಪ ಹೊತ್ತು ಹಾಕಿ ಕಾಯಿಸ್ಬೇಕಾಗುತ್ತೆ. ಇವಾಗ ಎಣ್ಣೆ ಮತ್ತು ಸೊಪ್ಪೆಲ್ಲ ಕಾಯ್ತಾ ಇದೆ ಅಲ್ವಾ, ಅದಕ್ಕೆ ನಾನು ಹುರಿದಿಟ್ಕೊಂಡಿರೋ ಮೆಂತೆ ಹಾಕ್ತಾ ಇದ್ದೀನಿ.
ಹಾಗೆ ಈರುಳ್ಳಿ ಬೀಜ ಮತ್ತು ಸಾಸಿವೆ ಹುರಿದಿಟ್ಕೊಂಡಿರೋದು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಎಲ್ಲದನ್ನು ಸೇರಿಸಿ ಚೆನ್ನಾಗಿ ಬಿಸಿ ಮಾಡಬೇಕು. ಬಿಸಿ ಮಾಡುವಾಗ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಓಕೆನಾ? ಜಾಸ್ತಿ ಉರಿ ಇಟ್ಕೊಳ್ಬೇಡಿ, ಯಾಕಂದರೆ ಸೀದೋಗ್ಬಿಡುತ್ತೆ, ಬ್ಲ್ಯಾಕ್ ಆಗುತ್ತೆ. ಹಾಗಾಗಿ ನಿಧಾನ ಆದರೂ ಪರವಾಗಿಲ್ಲ, ಲೇಟ್ ಆದರೂ ಪರವಾಗಿಲ್ಲ, ನಿಧಾನವಾಗಿ ಬಿಸಿ ಮಾಡಿ. ಯಾಕಂದರೆ ಅಷ್ಟೊಂದು ಎಣ್ಣೆ ಎಲ್ಲ ಹಾಕಿರ್ತೀರ ಅಲ್ವಾ, ಅದು ಹಾಳಾಗಬಾರ್ದು. ಹಾಗಾಗಿ ನಿಧಾನಕ್ಕೆ ಇಟ್ಕೊಂಡು ಬಿಸಿ ಮಾಡೋಕ್ಕೆ ಬಿಡಿ. ನಾನು ಬಿಸಿ ಮಾಡ್ತಾ ಇದ್ದೀನಲ್ವ, ಇದು ಕುದ್ದಷ್ಟು ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಅಂದರೆ ನನಗಂತೂ ತುಂಬ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನೋಡಿ ಈ ಥರ ಆಯಿಲ್ನ ಮನೇಲೇ ಮಾಡಿಟ್ಕೊಂಡ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತಲ್ವ ಯೂಸ್ ಮಾಡುವಾಗ. ಹಾಗಾಗಿ ಇದನ್ನ ನೀವು ಟ್ರೈ ಮಾಡಲೇಬೇಕು. ಹಾಗೆ ನಿಮ್ಮ ಮಕ್ಕಳೆಲ್ಲರೂ ಹಾಸ್ಟೆಲಲ್ಲಿದ್ದರೆ ಅಥವಾ ಪಿ ಜಿಯಲ್ಲಿದ್ದರೆ ಅಥವಾ ಬೇರೆ ಕಡೆ ರೂಮ್ ಮಾಡ್ಕೊಂಡಿದ್ರೆ, ಮನೆಯಿಂದ ದೂರ ಇದ್ದರೆ ನೀವು ಅವ್ರಿಗೆ ಹೇಳೋಕ್ಕಾಗಲ್ಲ ಅಲ್ವಾ, ಯಾವಾಗಲೂ ಅಲೋವೆರಾ ಹಚ್ಕೊಳ್ಳಿ ಅಥವಾ ದಾಸವಾಳ ಸೊಪ್ಪು ಹಚ್ಕೊಳ್ಳಿ ಅಥವಾ ಹೂ ಹಚ್ಕೊಳ್ಳಿ ಅಂತ. ಅದಕ್ಕೋಸ್ಕರ ನೀವು ಈ ಥರ ಎಣ್ಣೆನ ಕಾಯಿಸಿ ಅದರೊಳಗೆ ಎಲ್ಲ ಸೊಪ್ಪುಗಳನ್ನ ಹಾಗೆ ಹೂಗಳನ್ನ ಹಾಕಿ ನೀವು ತಯಾರಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಅವ್ರಿಗೂ ಕೂಡ ನಮ್ಮ ಮನೆಯಿಂದ ಏನೋ ಮಾಡಿಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ, ಓಕೆ ಇದನ್ನ ನಾನು ಯೂಸ್ ಮಾಡಿದರೆ ನನ್ನ ತಲೆ ಕೂದಲಿಗೂ ಒಳ್ಳೆಯದು ಅಂತ ಅವರು ಕೂಡ ಯೂಸ್ ಮಾಡ್ತಾರೆ. ಹಾಗಾಗಿ ಬ್ಯುಸಿ ಇರೋ ನಿಮ್ಮ ಮಕ್ಕಳಿಗೆ ಅವ್ರ ಹೇರ್ ಗ್ರೋತಿಗೋಸ್ಕರ ಇದನ್ನ ಕೂಡ ನೀವು ಯೂಸ್ ಮಾಡ್ಬೋದು. ಹಾಗಾಗಿ ಈ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಇವಾಗ ಎಣ್ಣೆ ಕಾಯ್ದಿದೆ, ಚೆನ್ನಾಗಿ ಕೂಡ ಸ್ಮೆಲ್ ಬರ್ತಾ ಇದೆ, ಹಾಗೆ ಸ್ವಲ್ಪ ಬ್ರೌನ್ ಕಲರ್ ಕೂಡ ಆಗಿದೆ. ನೋಡಿ ಇವಾಗ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಹೊತ್ತು ಆರಕ್ಕೆ ಬಿಡ್ತೀನಿ. ಅದಾದಮೇಲೆ ಇದನ್ನ ನಾವು ಸಪ್ರೇಟ್ ಮಾಡ್ಕೊಳ್ಬೇಕು. ಹಾಗಾದರೆ ಏನು ಮಾಡಬೇಕು, ಎಣ್ಣೆ ಸಪ್ರೇಟ್ ಮಾಡಬೇಕು, ಈ ಎಲೆಗಳೆಲ್ಲ ಇತ್ತಲ್ವ ಅದನ್ನೆಲ್ಲ ಸಪ್ರೇಟ್ ಮಾಡಬೇಕಲ್ವ. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಸೋಸ್ಕೊಳ್ತಾ ಇದ್ದೀನಿ. ಈ ಎಲೆಗಳಲ್ಲೂ ಏನಾಗಿರುತ್ತೆ ಅಂದರೆ ತುಂಬ ಎಣ್ಣೆ ಹಿಡ್ಕೊಂಡಿರುತ್ತೆ, ಅದನ್ನ ನೀವೇನು ಮಾಡ್ಬೋದು, ಸಪ್ರೇಟಾಗಿ ಯೂಸ್ ಮಾಡ್ಬೋದು. ಹಾಗಾಗಿ ನಾನಿವಾಗ ಸೋಸ್ಕೊಳ್ತಾ ಇದ್ದೀನಿ. ನೋಡಿ ಓಕೆ, ನೋಡಿ ಇವಾಗ ನಾನು ಎಣ್ಣೆನ ಸೋಸಿಟ್ಕೊಂಡಿದ್ದೀನಿ. ಇದನ್ನ ನಾನು ಬಾಟಲಿಗೆ ಹಾಕ್ಕೊಂಡು ಯೂಸ್ ಮಾಡ್ತೀನಿ. ಹಾಗೆ ಈ ಎಲೆಗಳನ್ನೂ ಕೂಡ ನಾನು ಯೂಸ್ ಮಾಡ್ಬೋದು. ಇಷ್ಟೇ, ಹೀಗೆ ನೀವು ಎಣ್ಣೆನ ಪ್ರಿಪೇರ್ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಈ ಎಣ್ಣೆನ ಬರೀ ಮಕ್ಕಳೇ ಅಂತಲ್ಲ, ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಕೂದಲು ತುಂಬ ಚೆನ್ನಾಗಾಗುತ್ತೆ, ಸಾಫ್ಟ್ ಆಗುತ್ತೆ. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು.